ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಅಬ್ಬಬ್ಬ, ಪುಷ್ಪ 2 ಸಿನಿಮಾ ಆರ್ಭಟ ಅಬ್ಬರ ಕಿಂಚಿತ್ತು ಕಮ್ಮಿ ಆಗಿಲ್ಲ. ಹೌದು, ಪುಷ್ಪ 2 ಸಿನಿಮಾ ಬರಿತಾ ಇರುವಂತಹ ದಾಖಲೆಗಳ ಬಗ್ಗೆ ನಮ್ಗೀಗಾಗಲೇ ಗೊತ್ತಿದೆ. ಈಗಾಗಲೇ 1000 ಕೋಟಿ ಕ್ಲಬ್ ಸೇರಿರುವಂತಹ ಪುಷ್ಪ 2 ಸಿನಿಮಾ ತುಂಬಾ ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ. ಎಷ್ಟೇ ವಾದ ವಿವಾದಗಳು ಬಂದರೂ ಕೂಡ ಪುಷ್ಪ 2 ಸಿನಿಮಾ ಅಬ್ಬರ ಮಾತ್ರ ಕಿಂಚಿತ್ತು ಕಮ್ಮಿ ಆಗಿಲ್ಲ. ನಮ್ಗೆಲ್ರಿಗೂ ಗೊತ್ತು, ಈ ಹಿಂದೆ ಪುಷ್ಪ 2 ಸಿನಿಮಾ ತೆರೆ ಕಂಡಾಗ ಅಲ್ಲು ಅರ್ಜುನ್ ಅವರು ಥಿಯೇಟರ್ಗೆ ಭೇಟಿ ಮಾಡಿದಾಗ ಅಲ್ಲಿ ಕಾಲ್ತುಳಿತದಿಂದ ಒಬ್ಬ ಮಹಿಳೆಯ ಸಾವಾಗುತ್ತೆ. ಹಾಗೆ ಒಬ್ಬ ಮಗನ ಬ್ರೈನ್ ಡೆಡ್ ಆಗಿದೆ. ಅವರ ಖರ್ಚು ವೆಚ್ಚಗಳನ್ನ ಅಲ್ಲು ಅರ್ಜುನ್ ಅವರು ನೋಡ್ಕೊಳ್ತಿದ್ರು ಸಹ ಅವರಿಗೆ ಸಂಕಷ್ಟ ಮಾತ್ರ ತಪ್ಪಲಿಲ್ಲ ಅಂತ ಹೇಳ್ಬೋದು. ಅದಾದ್ಮೇಲೆ ಅವರು ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋಗಿ ಬೇಲ್ನ ತಗೊಂಡು ಕೂಡ ವಾಪಸ್ ಬಂದ್ರು. ಇದರ ಬೆನ್ನಲ್ಲೇನೆ ಈಗ ದಮ್ಮುಂಟೆ ಪಟ್ಕೋರ ಸೆಕಾವತ್ ಅನ್ನೋ ಹಾಡನ್ನ ಕೂಡ ಮ್ಯೂಸಿಕ್ ಕಂಪನಿಯವರು ಡಿಲೀಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಸಾಂಗ್ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ಅಲ್ಲು ಅರ್ಜುನ್ ಅವ್ರ ಮೇಲೆ, ಹಾಗೆ ನಿರ್ಮಾಪಕರ ಮೇಲೆ, ಹಾಗೆ ಸುಕುಮಾರ್ ನಿರ್ದೇಶಕರ ಮೇಲೆ. ಇದರಲ್ಲಿ ನಾಯಕ ನಟಿಯಾಗಿ ರಶ್ಮಿಕಾ ಮಂದಣ್ಣ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಪುಷ್ಪ 2 ಸಿನಿಮಾದಲ್ಲಿ ಈ ಸಾಂಗ್ ನಲ್ಲಿ ಬರುವಂತಹ ಒಂದು ಸೀಕ್ವೆನ್ಸ್ ನಲ್ಲಿ ಪೊಲೀಸ್ ಸ್ವಿಮ್ಮಿಂಗ್ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಇಪ್ಪರಾಜು ಹೋಗಿ ಆ ಸ್ವಿಮ್ಮಿಂಗ್ ಪೂಲ್ಗೆ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಇದು ಪೊಲೀಸ್ ಅವ್ರಿಗೆ ಅವಮಾನ ಆಗೋಂತಹ ಸನ್ನಿವೇಶ ಆಗಿರೋದ್ರಿಂದ ಇದನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಅದ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಇಷ್ಟೆಲ್ಲ ವಾದಗಳು ನಡೀತಾ ಇರುವಂತಹ ಸಮಯದಲ್ಲಿ ಒಂದಾದ ಮೇಲೆ ಒಂದು ಸಂಕಷ್ಟನ ಚಿತ್ರತಂಡ ಎದುರಿಸ್ತಾ ಇರುವಂತಹ ವೇಳೆ ಕೂಡ ಪುಷ್ಪ 2 ಸಿನಿಮಾ ಅದ್ದೂರಿಯಾಗಿ ಕಲೆಕ್ಷನ್ನ ಮಾಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ನಮ್ಮೆಲ್ರಿಗೂ ಗೊತ್ತು, ಈಗಾಗಲೇ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿ 21 ದಿನಗಳ ಕಾಲ ಆಗಿದೆ. ಈ 21 ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ 1705 ಕೋಟಿ ರೂಪಾಯಿ ದಾಖಲೆ ಮೊತ್ತವನ್ನ ಗಳಿಸಿ ಬಾಕ್ಸ್ ಆಫೀಸ್ನ ದೋಚಿದೆ ಪುಷ್ಪ 2 ಸಿನಿಮಾ. ಅಷ್ಟೇ ಯಾಕೆ, ಪಕ್ಕದ ನೆರೆ ರಾಷ್ಟ್ರ ಆಗಿರುವಂತಹ ನೇಪಾಳನಲ್ಲಿ ಕೂಡ ಸಾರ್ವಕಾಲಿಕ ದಾಖಲೆ ಬರೆದಿದೆ ಪುಷ್ಪ 2 ಸಿನಿಮಾ. ನೇಪಾಳದಲ್ಲಿ ಅದ್ದೂರಿಯಾಗಿ ತೆರೆ ಕಂಡಂತಹ ಪುಷ್ಪ 2 ಸಿನಿಮಾ 24 ಕೋಟಿ 75 ಲಕ್ಷ ರೂಪಾಯಿಗಳನ್ನ ಗಳಿಸುವ ಮೂಲಕ ದಾಖಲೆಯನ್ನ ಬರೆದಿದೆ. ಭಾರತೀಯ ಸಿನಿ ರಂಗದಲ್ಲಿ ಮೊದಲ ವಿದೇಶಿ ಚಿತ್ರ ಇಷ್ಟು ಮೊತ್ತದ ಹಣವನ್ನ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿರುವಂತಹ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮೆಲ್ರಿಗೂ ಗೊತ್ತು, ಪುಷ್ಪ 2 ಸಿನಿಮಾ ಇನ್ನೂ ಅದ್ದೂರಿಯಾಗಿ ತೆರೆ ಕಾಣ್ತಿದೆ. ಇನ್ನೂ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡುವಂಥವರು ಅನೇಕರಿದ್ದಾರೆ. ಇದೆಲ್ಲದರ ಮಧ್ಯೆ, ವಿವಾದಗಳ ಮಧ್ಯೆ, ಎಲ್ಲದರ ಮಧ್ಯೆ ಕೂಡ ನಮ್ಮ ಸೌತ್ ಇಂಡಿಯಾ ಸಿನಿಮಾ ಒಂದು ಒಳ್ಳೆ ಪಾಪ್ಯುಲಾರಿಟಿನ ಪಡ್ಕೊಳ್ತಾ ಇದೆ. ಈಗ ಪಕ್ಕದ ರಾಷ್ಟ್ರದಲ್ಲೂ ಕೂಡ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ದಾಖಲೆ ಮೊತ್ತದ ಕೋಟಿಗಟ್ಟಲೆ ಹಣವನ್ನ ಪಡಿತಾ ಇದೆ ಅನ್ನೋದೇ ಖುಷಿ ವಿಷಯ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.